ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅವರೆಕಾಳನ್ನು ಉಪಯೋಗಿಸಿಕೊಂಡು ಹೀಗೆ ನೋಡಿ ಸಾಫ್ಟಾದ, ರುಚಿಯಾದ ಹಾಗೂ ಆರೋಗ್ಯಕರವಾದ ಒಂದು ರೊಟ್ಟಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಅವರೆಕಾಳನ್ನು ಉಪಯೋಗಿಸ್ಕೊಂಡಿದ್ದೇನೆ. 1 ಕಪ್ಪು ಅವರೆಕಾಳು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ಮಾಡೋ ಪ್ರಮಾಣವನ್ನು ಉಪಯೋಗಿಸ್ಕೊಂಡು ನಾನು 1 ಕಪ್ಪನ್ನು ಉಪಯೋಗಿಸ್ಕೊಂಡಿದ್ದೇನೆ ಇವತ್ತು. ಅದೇ ಅವರೆಕಾಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಪಲ್ಸ್ ಮೋಡಲ್ಲಿ ಹುಡಿ ಮಾಡಿಕೊಂಡಿದ್ದೇನೆ. ನೋಡಿ, ಈ ಥರ ಇಷ್ಟು ಹುಡಿ ಮಾಡಿಕೊಂಡು ಸಾಕು. 1 ಕಪ್ ನೀರುಳ್ಳಿ, 1 ಕಪ್ಪು ಮುಳ್ಳು ಸೌತೆ, 1 ಕಪ್ಪು ಕ್ಯಾರೆಟ್, 1 ಕಪ್ಪು ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಉಪಯೋಗಿಸ್ಕೊಂಡು ಇನ್ನೂ ಬೇಕಾದರೆ ನಿಮಗೆ ಬೇರೆ ಯಾವುದೋ ತರಕಾರಿ ಹಾಕಬೇಕು ಅಂತಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಮುಳ್ಳು ಸೌತೆ ಹಾಕ್ಕೊಂಡಿದ್ದೇನೆ, 1 ಕ್ಯಾರೆಟ್ ಹಾಕ್ಕೊಂಡಿದ್ದೇನೆ, 1 ಈರುಳ್ಳಿ ಹಾಕ್ಕೊಂಡಿದ್ದೇನೆ, ಹಾಗೆಯೇ 1 ಸಣ್ಣ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕೊಚ್ಚಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಖಾರಕ್ಕೆ ನಾನು ಹಸಿಮೆಣಸು ಹಾಕ್ತಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಡ ಅಂದರೆ ಹಸಿಮೆಣಸು ಹಾಕ್ಕೊಳ್ಬೋದು, ಇಲ್ಲ ಗಾಂಧಾರಿ ಮೆಣಸು ಬೇಕಾದರೂ ಹಾಕ್ಕೊಳ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಇದರಿಂದ ನೀರು ಬಿಟ್ಕೊಳ್ತದೆ. ಹಾಗೆಯೇ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಚಿಟಿಕೆಯಷ್ಟು ಇಂಗು. ಇದು ಯಾಕೆ ಅಂದರೆ ಅವರೆಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ ಕೆಲವರಿಗೆ, ಅದಕ್ಕೋಸ್ಕರ. ಇದನ್ನು ಈಗ ನೋಡಿ ಕೈಯಲ್ಲಿ ಒತ್ತಿ ಎಷ್ಟು ಪ್ರೆಷರ್ ಹಾಕಿ ನಿಮಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಪ್ರೆಷರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಯಾಕೆ ಅಂದರೆ ಇದರಲ್ಲಿ ಎಲ್ಲ ತರಕಾರಿಗಳು ಕೂಡ ನೀರು ಬಿಟ್ಕೊಳ್ತದೆ. ಈರುಳ್ಳಿ ಇರ್ಬೋದು, ಮುಳ್ಸೌತೆ ಇರ್ಬೋದು, ಹಾಗೆ ಅವರೆಕಾಳಲ್ಲಿ ಕೂಡ ನೀರಿನ ಪಸ ಇರ್ತದೆ. ಅವರೆಕಾಳಿಗೆ ನೀರು ಹಾಕದೇ ರುಬ್ಬಿದ್ದು. ಈಗ ಇದಕ್ಕೆ ಎಷ್ಟು ಅಕ್ಕಿ ಹುಡಿ ಬೇಕು ಅಷ್ಟು ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ಳಿ. ನಿಮಗೆ ಒಂದು ವೇಳೆ ಅದನ್ನು ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ನೀರು ಕಡಿಮೆ ಆಯಿತು, ಹಿಟ್ಟು ಗಟ್ಟಿ ಆಯಿತು ಅಂತೇಳಿ, ಚಪಾತಿ ಹಿಟ್ಟಿನ ಹದಕ್ಕೆ ಬೇಡ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹಿಟ್ಟನ್ನು ಗಟ್ಟಿ ಮಾಡಿದಷ್ಟು ನಿಮ್ಮ ರೊಟ್ಟಿ ಅದು ಗಟ್ಟಿ ಆಗ್ತದೆ. ಹಾಗಾಗಿ ಹಿಟ್ಟನ್ನು ಯಾವಾಗಲೂ ಸಾಫ್ಟಾಗಿಯೇ ಇಟ್ಕೊಳ್ಬೇಕು. ನೋಡಿ, ಈ ಥರ ಕಲಸ್ಕೊಳ್ಳಿ. ನನಗೆ ನೋಡಿ ಒಂದು ಸ್ವಲ್ಪ ನೀರು ಕಡಿಮೆ ಆಯಿತು. ಬೇಕು ಅಂತಾದರೆ ಮುಳ್ಳು ಸೌತೆ ಇದ್ದರೆ ಅದನ್ನು ಇನ್ನೊಂದು ಅರ್ಧ ಹಾಕ್ಕೊಳ್ಬೋದು. ನಾನು ನೀರೇ ಸೇರಿಸ್ಕೊಂಡೆ. ಇದನ್ನು ಈಗ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಈ ಥರ ಅದನ್ನು ನುರಿದು ಮಿಕ್ಸ್ ಮಾಡ್ಕೊಳ್ಳಿ ಮೆತ್ತಗೆ ಹಿಟ್ಟು. ಆವಾಗ ರೊಟ್ಟಿ ಸಾಫ್ಟಾಗಿ ಬರ್ತದೆ. ನೋಡಿ, ಈ ಥರ ಸಾಫ್ಟ್ ಹಿಟ್ಟು ಬೇಕು ನಮಗೆ. ಚಪಾತಿ ಹಿಟ್ಟಿನಾಗೆ ಗಟ್ಟಿ ಬೇಡ. ನೋಡಿ, ಈ ಥರ ಜಸ್ಟ್ ಉಂಡೆ ಮಾಡಲಿಕ್ಕೆ ಬಂದರೆ ಸಾಕು. ಅಂದರೆ ಅದು ತಟ್ಟಲಿಕ್ಕೆ ಬರಬೇಕು. ಹಾಗಾಗಿ ಉಂಡೆ ಮಾಡಲಿಕ್ಕೆ ಬಂದರೆ ಸಾಕು. ಈಗ ಒಂದು ಬಾಳೆ ಎಲೆ ತಗೊಂಡು ಅದನ್ನು ಬಾಳೆ ಎಲೆ ಮೇಲೆ ನೋಡಿ ಈ ಥರ ಇಟ್ಟು ನಿಮಗೆ ಸುಲಭವಾಗಿ ತಟ್ಟಲಿಕ್ಕೆ ಆಗ್ತದೆ. ಇನ್ನೊಂದು ಬಾಳೆ ಎಲೆ ಅದರ ಮೇಲೆ ಹಾಕ್ಕೊಂಡು ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಅದು ಅಂಟಿಕೊಳ್ಳೋದಿಲ್ಲ. ನೀವು ಹಸಿ ಬಾಳೆ ಎಲೆಯಲ್ಲೇ ಮಾಡೋದಾದರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಳ್ಳಿ 2 ಬಾಳೆ ಎಲೆಗೆ ಕೂಡ. ನೋಡಿ, ಈ ಥರ ನಿಮಗೆ ಬೇಕಾದ ಶೇಪಿಗೆ ಸುಲಭವಾಗಿ ತೆಳ್ಳಗೆ ಒತ್ತಲಿಕ್ಕೆ ಬರ್ತದೆ. ಈ ಥರ ಮಾಡಿದರೆ, ನಾವು ಕೈಯಲ್ಲಿ ಮಾಡಿದರೆ ತುಂಬ ತೆಳ್ಳಗೆ ಆಗೋದಿಲ್ಲ, ಒಂದು ಸ್ವಲ್ಪ ಆದರೂ ಅಲ್ಲಲ್ಲಿ ದಪ್ಪ ಇರ್ತದೆ. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದಾಗಿ ಈ ಥರ ಸುಲಭವಾಗಿ ನಿಮಗೆ ರೊಟ್ಟಿಯನ್ನು ತಟ್ಟಿಕೊಳ್ಬೋದು. ಇದೆಲ್ಲ ನಾನು ಫಸ್ಟ್ ಟೈಮ್ ಅಡುಗೆ ಮಾಡೋರಿಗೆ ಅಥವಾ ಗೊತ್ತಿಲ್ಲದವರಿಗಾಗಿ ಸ್ಪೆಷಲಾಗಿ ಹೇಳ್ತಾ ಇರೋದು. ನೋಡಿ, ಅದನ್ನು ತವ ಕಾಯಲಿಕ್ಕಿಟ್ಟು ಆ ಬಾಳೆ ಎಲೆಯನ್ನು ಅದರ ಮೇಲೆ ಕವಚಿ ಹಾಕಿ 1 ಸೆಕೆಂಡಿನ ಒಳಗೆ ಅಥವಾ ಒಂದು ಅರ್ಧ ನಿಮಿಷದ ಒಳಗೆ ಅದು ಬಿಟ್ಕೊಳ್ತದೆ. ನಂತರ ಅದನ್ನು ಈ ಥರ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ಅದನ್ನು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು, ಇಲ್ಲ ಯಾವುದು ಬೇಡ ಅಂತಂದರೆ ಹಾಗೇ ಹಾಕ್ಕೊಳ್ಬೋದು. ನಾನಿವತ್ತು ತುಪ್ಪ ಹಾಕಿದೆ. ಈ ಥರ 2 ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಅವರೆಕಾಳಿನ ರೊಟ್ಟಿ ರೆಡಿ ಆಯಿತು. ನೋಡಿ, ಎಷ್ಟು ನೀಟಾಗಿ ಬೆಂದು ಸಾಫ್ಟಾಗಿ ಬರ್ತದೆ. ಮತ್ತು ಬೇಯಿಸುವಾಗ ಕೂಡ ನೀವು ಅದನ್ನು ಜಾಗ್ರತೆ ಮಾಡಿಕೊಳ್ಬೇಕು. ತುಂಬ ಹೊತ್ತು ಬೇಯಿಸಬಾರ್ದು. 2 ಕಡೆ ಬೇಯ್ತಾ ಇದೆ ಅಂತ ಹೇಳುವಾಗಲೇ ಅದು ತೆಗಿಬೇಕು. ತುಂಬ ಗರಿ ಆಗುವವರೆಗೆ ಬೇಯಿಸಿದರೆ ರೊಟ್ಟಿ ಗಟ್ಟಿ ಆಗ್ತದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಕೊಂಡು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.